ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ. ಆತ್ಮೀಯರೇ, ನಮ್ಮ BY ವಿಜಯೇಂದ್ರ BJP ಅಧ್ಯಕ್ಷರು ಇವತ್ತು ರೈತ ಪರವಾದ ಧ್ವನಿಯನ್ನು ಎಬ್ಬಿಸಿ ಸ್ಟ್ರೈಕ್ ಮಾಡ್ತಾ ಇದ್ದಾರೆ. ಸರ್ಕಾರದ ವಿರುದ್ಧ ಘೋಷಣೆಗಳು ಮಾಡ್ತಾ ಇದ್ದಾರೆ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದು 2.5 ವರ್ಷ, ಇಷ್ಟರಲ್ಲಿ 2500 ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಸದ್ಯಕ್ಕೆ ಇದಕ್ಕೆ ಸರ್ಕಾರವೇ ಹೊಣೆ, ಇದಕ್ಕೆ ಸರ್ಕಾರವೇ ನೇರ ಹೊಣೆ ಅಂತ ಆರೋಪ ಮಾಡ್ತಾ ಇದ್ದಾರೆ. ಜೊತೆಗೆ ವಿಶೇಷವಾಗಿ ಕಬ್ಬು ಬೆಳೆಗಾರರಿಗೆ ಈ ಸರ್ಕಾರ ಸ್ಪಂದಿಸಲಿಲ್ಲ, ಕೇವಲ 50 ರೂಪಾಯಿ ಕೊಟ್ಟು ಅನ್ನುವಂಥ ಮಾತನ್ನು ಮಾತಾಡಿದ್ದಾರೆ. ಜೊತೆಗೆ ಇನ್ನೊಂದು ಮಾತು, ಕಬ್ಬಿನ ವಿಷಯಕ್ಕೆ ಮಾತಾಡ್ತಾ ಕರ್ನಾಟಕ ಅತಿ ಹೆಚ್ಚು ಕಬ್ಬು ಬೆಳೆಯುವ ರಾಜ್ಯ. ಇದರಿಂದ 40,000 ಕೋಟಿ ಆದಾಯ ಸರ್ಕಾರಕ್ಕೆ ಬರುತ್ತದೆ. ಆದರೆ ಪ್ರತಿ ಟನ್ನಿಗೆ 50 ಪರಿಹಾರ ಘೋಷಿಸಿದ್ದಾರೆ. ಇದು ಸರಿನಾ ಅನ್ನುವಂಥದ್ದು. ಜೊತೆಗೆ 54 ಲಕ್ಷ ಮೆಟ್ರಿಕ್ ಟನ್ ಮೆಕ್ಕೆಜೋಳ ಬೆಳೆದಿದ್ದಾರೆ. ಆದರೂ ಖರೀದಿ ಕೇಂದ್ರ ತೆರೆದಿಲ್ಲ. ಯಾಕೆ ಅಂತ. ಶೀತಲೀಕರಣ ಘಟಕ ತೆರೆದಿಲ್ಲ. ಯಾಕೆ. ಕಲಬುರಗಿಯ ಜಿಲ್ಲೆಯಲ್ಲಿ 6.5 ಲಕ್ಷ ಟನ್ ತೊಗರಿ ಬೆಳೆದಿದ್ದಾರೆ. ಅಡಗೆಗೆ ಚುಕ್ಕೆ ರೋಗ ಬಂದಿದೆ. ಇದೆಲ್ಲಕ್ಕೂ ಸರ್ಕಾರ ಗಮನ ಹರಿಸುತ್ತಲೇ ಇಲ್ಲ ಅಂತ ಆರೋಪ ಮಾಡ್ತಾರೆ. ಮತ್ತೊಂದು ಮಾತು ಹೇಳ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಜನ ಹೊಡೆಯುತ್ತಾರೆ ಎಂಬ ಭಯಕ್ಕೆ ಮುಖ್ಯಮಂತ್ರಿ ಸಚಿವರು ಈಗ ಹೆಲಿಕಾಪ್ಟರ್ ಓಡಾಡುತ್ತಿದ್ದಾರೆ ಅಂಥೇಳಿ ತಮ್ಮ ತಂದೆಯವರನ್ನ ಅಂದರೆ ಯಡಿಯೂರಪ್ಪರನ್ನ ನೆನೆಸ್ಕೊಳ್ತಾ, ಯಡಿಯೂರಪ್ಪ ಎಲ್ಲೇ ಇರಲಿ ಹೋರಾಟಕ್ಕೆ ಹೋಗ್ತಾಯಿದ್ರು, ರೈತರ ಜೊತೆ ಆಗಲು ರಾತ್ರಿ ಇರ್ತಾಯಿದ್ರು ಅಂತೇಳಿ ತಮ್ಮ ಪಕ್ಷ ಮತ್ತು ನಮ್ಮ ಸರ್ಕಾರ ರೈತ ಪರ ಇತ್ತು, ಈಗೂ ಮುಂದಾದರೂ ಇರ್ತದೆ ಅನ್ನೋಂಥ ಮಾತಾಡಿದ್ದಾರೆ. ಅಡ್ಡಿನ ಒಳ್ಳೆ ಮಾತುಗಳನ್ನು ಮಾತಾಡಿದ್ದಾರೆ. ಜೊತೆಗೆ ನಮ್ಮ ಅಶೋಕ್ ಅವರಂತೂ ಇನ್ನೂ ಒಂದು ಹೆಜ್ಜೆ ಮುಂದೋಗಿ ಸರ್ಕಾರ ಸತ್ತು ಹೋಗಿದೆ ಅಂತ ಆರೋಪ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಸರ್ಕಾರಕ್ಕೆ ನಾಚಿಕೆ ಮಾನ ಮರ್ಯಾದೆ ಇಲ್ಲ, ಸರ್ಕಾರ ಸತ್ತು ಹೋಗಿದೆ. ಯಡಿಯೂರಪ್ಪ ಅವರು ಜಾರಿಗೆ ತಂದ ಯೋಜನೆಗಳನ್ನು ಕಡಿತ ಮಾಡಿದರು. ಕಿಸಾನ್ ಸಮ್ಮಾನ್ ಜೊತೆಗೆ ನೀಡುತ್ತಿದ್ದ 4,000 ರೂಪಾಯಿ 4,000 ರೈತ ವಿದ್ಯಾನಿಧಿ ಸೇರಿದಂತೆ ಎಲ್ಲವನ್ನೂ ಬಂದ್ ಮಾಡಿದರು. ಗ್ಯಾರಂಟಿ ನೆಪ ಮಾತ್ರ ಹೇಳುತ್ತಿದ್ದಾರೆ. ಇನ್ನು ಅದ್ರ ಜೊತೆಗೆ ನಮ್ಮ BJP ರೈತ ಮೋರ್ಚಾದ ರಾಜ್ಯ ಘಟಕದ ಅಧ್ಯಕ್ಷ AS ಪಾಟೀಲ್ ನಡಹಳ್ಳಿ ಅವರು ಅತಿವೃಷ್ಟಿಯಿಂದ ರಾಜ್ಯದಲ್ಲಿ 38 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆ ಹಾನಿಯಾಗಿದೆ, 14 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆ ಹಾನಿಯಾಗಿದೆ ಎಂದು ಸರ್ಕಾರ ಸುಳ್ಳು ಹೇಳುತ್ತಿದೆ. ಮಳೆಯಿಂದ ಮನೆ ಹಾನಿಯಾದರೆ ಯಡಿಯೂರಪ್ಪ ಸರ್ಕಾರ 5 ಲಕ್ಷ ಪರಿಹಾರ ಕೊಡುತ್ತಿತ್ತು. ಆದರೆ ಸಿದ್ದರಾಮಯ್ಯನವರು ಕೇವಲ 95,000 ರೂಪಾಯಿ ಕೊಡ್ತಾ ಇದ್ದಾರೆ ಅಂತೇಳಿ ಹಿಂದಿನ ದಿನಗಳು ನೆನಪು ಮಾಡಿಕೊಂಡು ಈ ಸರ್ಕಾರ ರೈತ ಪರ ಅಲ್ಲ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಅಡ್ಡಿಲ್ಲ, ಸರಿಯಾದ ಇವರು ಹೇಳೋದ್ರಲ್ಲಿ ತಪ್ಪೇನಿಲ್ಲ. ಯಾಕಪ್ಪ ಅಂತಂದ್ರೆ ತಾವು ಕಾಂಗ್ರೆಸ್ಗಿಂತಲೂ ಒಳ್ಳೆ ಆಡಳಿತ ಕೊಡ್ತಾಯಿದ್ವಿ, ರೈತ ಪರ ಇತ್ತು ಅನ್ನುವಂತ ಹೇಳಿ ರೈತರ ಒಂದು ಮನ ಗೆಲ್ಲುವ ಪ್ರಯತ್ನ ಮಾಡಿದರೆ ಗೆಲ್ಲಿ ಏನು ತಪ್ಪಿಲ್ಲ. ಅದು ಮತ್ತು ಪ್ರಜಾಪ್ರಭುತ್ವದಲ್ಲಿ ಇರಬೇಕು ವಿರೋಧ ಪಕ್ಷ. ಆದರೆ ಇವರು ಆಡಳಿತಕ್ಕೆ ಬಂದರೆ ಇನ್ನೂ ಏನು ಕೊಡ್ಬೋದು ಅನ್ನೋದಕ್ಕೆ ಸರಿಯಾದ ಉತ್ತರ ಇಲ್ಲ. ಯಾಕಂದ್ರೆ ಮುಖ್ಯವಾಗಿ ರೈತರಿಗೆ ಬೇಕಾಗಿದ್ದು ಈಗಾಗಲೇ ಪಕ್ಕಾ ರೈತರ ಕೆಲಸ ಅವರು ಸ್ಟ್ರೈಕ್ ಮಾಡ್ತಾ ಇದ್ದಾರೆ, ಪಟ್ಟು ಹಿಡಿದಿದ್ದಾರೆ. ಈಗಾಗಲೇ ಅವ್ರೇನು ಕೂತಿದ್ದಾರಪ್ಪ ಅಂತಂದ್ರೆ ಅವರು ಸಹಿತ ಆಲ್ಮಟ್ಟಿ ಡ್ಯಾಮ್ದ ಎತ್ತರ ಮಾಡಬೇಕು, ಜೊತೆಗೆ 3 ಕಾಲೇ ಕಾನೂನುಗಳನ್ನು ರದ್ದು ಮಾಡಬೇಕಂತ. ಈ ಕಾಲೇ ಕಾನೂನು ಮಾಡಿದವ್ರು ಯಾರು? ಎತ್ತರ ಮಾಡಬೇಕಾದ್ರೆ ಸೆಂಟ್ರಲ್ ಮತ್ತು ಸರ್ಕಾರ ಮತ್ತು ಜೊತೆಗೆ ನಮ್ಮ ರಾಜ್ಯ ಸರ್ಕಾರ ಕುಡ್ಕೊಂಡು ಮಾಡಬೇಕಾದ್ರೆ ಸೆಂಟ್ರಲ್ದವ್ರು ಒಪ್ಪಿಕೊಡ್ಬೇಕಾಗ್ತದೆ, 2 ರಾಜ್ಯಗಳು ಒಪ್ಪಿಸ್ಬೇಕಾಗ್ತದೆ. ಅದ್ರದ್ದು ಪಾಲದ ಅದರಲ್ಲಿ ಹೌದು, ಸೆಂಟ್ರಲ್ ಗೌರ್ಮೆಂಟದ್ದು ಪಾಲದ ಹೇಳ್ಬೇಕು ತಿಳಿಸಿ. ಎತ್ತರ ಮಾಡ್ಕೊಳ್ಳಪ್ಪ, ಆಂಧ್ರದವ್ರು ನೀವು ಒಪ್ಪಿಕೊಡ್ರಿ, ತಕರಾರು ಬೇಡ ಅಂತೇಳಿ ಅದಿರಲಿ. ಅದಕ್ಕಿಂತ ಹೆಚ್ಚಿಗೆ ಅಂದ್ರೆ 3 ಕಾಲೇ ಕಾನೂನುಗಳೊಳಗೆ ರೈತರು ಕೂತಿದ್ದಾರೆ, ನಮ್ಮ ಕರ್ನಾಟಕ ತೆಗೆದು ಹಾಕಿರಿ ಅಂತೇಳಿ. ಮತ್ತು ದೇಶದ ಮಟ್ಟದಲ್ಲಿ ಅದು ಕಿತ್ತು ಹಾಕಬೇಕಾಗಿದೆ. ನಾವು ಅದನ್ನು ಏನು ಮಾಡಿದಪ್ಪ ಅಂದ್ರೆ ನಾವು ಇಟ್ಟಿದ್ವಿ ಇಲ್ಲ, ಜೀವನದ ಬೇಕಾದಾಗ ಎಂದು ಬರ್ಬೋದು. ಅದು 3 ಕಾಲೇ ಕಾನೂನುಗಳು ಅದಕ್ಕೆ ಕಿತ್ತಾಗೋದು ರೈತರ ಬೇಡಿಕೆ ಅದ. ಮತ್ತು ನಾವು ಮಾರ್ಕೆಟ್ ಮಾಡಿಕೊಡ್ರಿ ಅಂತೇಳಿ MS ಸ್ವಾಮಿನಾಥನ ಬೇಡಿಕೆಯನ್ನು ಸ್ವಾಮಿನಾಥನ ಒಂದು ವರದಿಯನ್ನು ಆಧಾರ ಇಟ್ಟುಕೊಂಡು ತಾವು ಬೇಡಿಕೆ ನೀಡ್ತಾ ಇದ್ದಾರೆ. ಬೆಂಬಲ ಬೆಲೆ ಸಹಿತ ಕಾನೂನು ಮಾಡ್ತಾ ಇಲ್ಲ ಸೆಂಟ್ರಲ್ ಗೌರ್ಮೆಂಟು. ಆ ಹಿನ್ನೆಲೆಯಲ್ಲಿ ಶಿವಕುಮಾರ್ ಅವರು ಹೇಳ್ತಾ ಇದ್ದಾರೆ, ಏನಪ್ಪ ಅಂದ್ರೆ ರೈತರಿಗೆ ಕೇಂದ್ರ ಸರ್ಕಾರವೇ ಮೋಸ ಮಾಡುತ್ತಿದೆ, ನಾವು ರೈತರ ಪರ ಇದ್ದೇವೆ, ಕೇಂದ್ರದ ಬೆಂಬಲ ಬೆಲೆ ಘೋಷಿಸಲು ಅವರಿಗೆ ಮನಸ್ಸಿಲ್ಲ. ಇವರು ಕಾನೂನು ಮಾಡಲಿ ಅಂತ ಹೇಳ್ತಾರಲ್ಲ DK ಶಿವಕುಮಾರ್ ಅವರು, ಬೆಂಬಲ ಬೆಲೆ ಘೋಷಿಸ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಇಲ್ಲೇ ತೊಗರಿ ಬೆಳೆದಾಯಿತು, ಇನ್ನೂರು ಬೆಳೆಗಳದಾಯಿತು, ಮಾರ್ಕೆಟ್ ಆಗಬೇಕು,
ಅದನ್ನು ಸಂಗ್ರಹ ಮಾಡಿ ಅವಕ್ಕೆ ಬೆಂಬಲ ಘೋಷಣೆ ಮಾಡಬೇಕು ಎಲ್ಲ ಕೇಳ್ತಿದ್ದಾರೆ. ರಾಜ್ಯ ಸರ್ಕಾರ ಅದರ ವಿರುದ್ಧವಾಗಿ ನಮ್ಮ ಬಿ ಜೆ ಪಿಗರು ಹೇಳ್ತಾ ಇದ್ದಾರೆ. ಅದೇ ಕಾಲಕ್ಕೆ ಈ ರಾಜ್ಯ ಸರ್ಕಾರಗಳು ಕೇಂದ್ರ ತಪ್ಪು ಮಾಡಿದ್ರೆ ಕೇಂದ್ರ ಕೊಡಬೇಕು ಅಂತ ಅವ್ರು ಹೇಳ್ತಾ ಇದ್ದಾರೆ. ಇದರಲ್ಲಿ ಯಾರು ಸರಿ ಯಾರು ತಪ್ಪ ಅಂತ ಇಬ್ಬರು ಸುಳ್ಳು ಹೇಳ್ತಾ ಇದ್ದಾರೆ. ಇಬ್ಬರು ತಮ್ಮ ಮೂಗಿನ ನೇರಕ್ಕೆ ವಾದ ಮಾಡ್ತಾ ಇದ್ದಾರೆ. ಎರಡೂ ಕಡೆ ಕೇಂದ್ರ ಮತ್ತು ರಾಜ್ಯದವರು ಅಂದರೆ ಕಾಂಗ್ರೆಸ್ ಮತ್ತು ಬಿ ಜೆ ಪಿ ಏನಪ್ಪ ಅಂದ್ರೆ ತಾವು ಅಧಿಕಾರಕ್ಕೆ ಬಂದಾಗ MS ಸ್ವಾಮಿನಾಥನ್ ಬಗ್ಗೆ ಮಾತಾಡೋದು, ಮತ್ತೊಬ್ಬರ ಬಗ್ಗೆ ಮಾತಾಡೋದು, ಇನ್ನೊಂದು ಮಾಡಬೇಕಂತ ಹೇಳೋದು. ಅಧಿಕಾರ ಬಂತಿಲ್ಲ ಅದನ್ನು ಮಾಡ್ತೀವಿ ಬಿಡುವಂಥದ್ದು ಎರಡೂ ಕಡೆ ಇದೆ ಅಂಥದ್ದು. ಬೆಂಬಲ ಬೆಲೆ ಕಾನೂನು ಮಾಡೋದು 2 ವರ್ಷ ಅಂತ ಹೇಳಿಕೈತೆ. ಮತ್ತು ಕಬ್ಬಿಗೆ ಏನಪ್ಪ ಕಬ್ಬು ತೆಗೆದುಕೊಂಡು 15 ದಿವಸ ಬಿಲ್ ಪೇಡ್ ಮಾಡ್ಬೇಕಂತದ್ದು ಎಷ್ಟು ಫ್ಯಾಕ್ಟ್ರಿಗಳು ಮಾಡ್ತಾ ಇದ್ದಾವೆ. ಇದ್ರ ಬಗ್ಗೆ ಯಾಕೆ ಮೌನ ವಹಿಸ್ತದೆ ಸರ್ಕಾರ? ಕೊಡ್ತಾರಿಲ್ಲ ಅಂತಲ್ಲ, ಲೇಟ್ ಮಾಡಿ ಕೊಟ್ಟರೆ ಅದ್ರದ್ದು ಬಡ್ಡಿ ಏನಾಯಿತು? ಬಡ್ಡಿ ಕೊಡಬೇಕಂತ 15 ದಿವಸ ಲೇಟ್ ಆದ್ರೆ ಬಡ್ಡಿ ಎಷ್ಟು ಹಾಕಿ ಎಷ್ಟು ಫ್ಯಾಕ್ಟ್ರಿ ಕೊಟ್ಟಿದ್ದಾವೆ. ಇದನ್ನೆಲ್ಲ ಎನ್ಕ್ವೈರಿ ಮಾಡಬೇಕು. ಸರ್ಕಾರದ ಕೆಲಸ ಅಲ್ಲವಿಲ್ಲ ಇದೆಲ್ಲ. ಹೌದು, ಯಾವುದೇ ಸರ್ಕಾರ ಇದ್ದು ಮಾಡಬೇಕು. ಇವತ್ತು ಕಾಂಗ್ರೆಸ್ ಸರ್ಕಾರ ಇರಲಿ, BJP ಸರ್ಕಾರ ಇರಲಿ, ಯಾರಿದ್ರು ಮಾಡಬೇಕು. ರೈತರ ಪರ ನಾವು ಇದ್ದೀವಿ ಅಂತ ಹೇಳ್ಕೊಡೋದು ಅಷ್ಟೇ ಅಲ್ಲ. ಇವತ್ತು ಈ ಸ್ಟ್ರೈಕ್ ಮಾಡ್ತಾ ಇರೋದು ಏನಪ್ಪ ಅಂದ್ರೆ ನಾವು ನಿಮ್ಮ ಜೊತೆಗೆ ಇದ್ದೀವಿ ಅಂತೇಳಿ. ಗುರ್ಲಾಪುರದ ಒಂದೇನು ಹೋರಾಡಿದ್ರೆ ಬಂದರು, ಒಂದು ದಿವಸ ಇದ್ದರು, ಇದ್ರ ಜೊತೆಗೆ ಆ ಸಂದರ್ಭದಲ್ಲಿ ಹೇಳಬೇಕಾಗಿತ್ತು ಎಲ್ಲ ತಮ್ಮ BJP ನಾಯಕರಿಂದ ನಡೀತಿರೋದು ಫ್ಯಾಕ್ಟ್ರಿಗಳಿಗೆ ಇಲ್ಲಪ್ಪ ನೀವು 3,500 ಮಾಡಿರಿ ಅಂತೇಳಿ ಯಾಕೆ ಹೇಳಿಲ್ಲ? ಇವತ್ತು 3,300 ಕೊಟ್ಟಿದ್ದಕ್ಕೆ ನೀವು ಅಡ್ಡಿ ಇಲ್ಲ, ಕೇಳ್ತಾ ಇದ್ರಿ, ಭಾಳ ಸಂತೋಷ. ನೀವು ಅದನ್ನು ಮಾಡಿದ್ರಿ ಇನ್ನೂ ಹೌದಪ್ಪ ಇದು ವೇಟದ BJP ಹೇಳೋದ್ರ ಪ್ರಕಾರ ಮಾಡ್ತಾರೆ ಅನ್ನುವಂಥದ್ದು. ನಾವು ಯಾಕೆ ಈ ಮಾತುಗಳನ್ನು ಮಾತಾಡ್ತಾ ಇದ್ದೀನಪ್ಪ ಅಂತಂದ್ರೆ ಇವತ್ತು ನೀವು ಒತ್ತಡ ಮಾಡಿ ನಿಜವಾಗಿಯೂ ಆ ಕಾರ್ಯ ಕಾನೂನನ್ನು ಸೆಂಟ್ರಿಂದ ಕಿತ್ತಾಕ್ಸೋಂಥ ಪ್ರಯತ್ನ ಯಾಕೆ ಮಾಡಬಾರ್ದು? ಹಿಂದೆ ತಗೊಂಡಿದ್ದಾರೆ ಅಷ್ಟೇ, ಇನ್ನೂ ಅದು ಜೀವಂತ ಮಾಡಲಿಕ್ಕೆ ಸಾಧ್ಯ ಇದೆ. ಅದು ಮಾಡಬಾರ್ದು ಅನ್ನುವಂಥ ಒಂದು ವಿಚಾರಕ್ಕೆ ಮಾಡ್ತಾರೆ. ಹೋಗಿಲ್ಲ, ಅದು ಬೇಡ. ಅಟ್ಲೀಸ್ಟ್ ಬೆಂಬಲ ಬೆಲೆಯನ್ನು ಕಾನೂನು ಅನ್ನಾಗಿ ಯಾಕೆ ಮಾಡ್ತಾಯಿಲ್ಲ? ಇದು ಸೆಂಟ್ರಲ್ಗೆ ಸಾಧ್ಯ ಇದೆ, ಮಾಡಲಿಕ್ಕೆ ಸಾಧ್ಯ ಇದೆ, ಇದನ್ನು ಮಾಡಲಿಕ್ಕೆ. ಇದು ಯಾಕೆ ಮಾಡ್ತಾಯಿಲ್ಲ ಅಂದ್ರೆ ಎರಡೂ ಕಡೆ ಅವರು ಯಾರಿಗೂ BJP ಇರಲಿ ಕಾಂಗ್ರೆಸ್ ಇರಲಿ MS ಸ್ವಾಮಿನಾಥನ್ ಆಯೋಗ ಶಿಫಾರಸು ಮಾಡಿದ ಪ್ರಕಾರ C2+2 ಇದನ್ನು ಮಾಡೋ ವಿಚಾರ ಯಾರಿಗೂ ಇಲ್ಲ. ಎಲ್ಲರೂ ಹೇಳೋರು ಅಷ್ಟೇ. ಅಧಿಕಾರದಾಗಿದ್ದಾಗ ಒಂದು ಮಾತು, ಅಧಿಕಾರದಾಗ ಇಲ್ದಾಗ ಒಂದು ಮಾತು. ಅಧಿಕಾರ ಹೆಚ್ಚಿರೋ ಒಂದು ಮಾತು ಆಗ್ತದೆ, ಹೇಳಿದ್ರೆ ಒಂದು ಮಾತು ಆಗ್ತದೆ. ಅದು ದೃಷ್ಟಿ ಇಟ್ಕೊಂಡು ಇಲ್ಲೇನು 2,500 ರೈತರು ಆತ್ಮಹತ್ಯೆ ಮಾಡ್ಕೊಂಡು ಅಂತ ಹೇಳಿದ್ರಲ್ಲ, ಹೌದು ಮಾಡ್ಕೊಂಡಿದ್ದಾರೆ, ನಿಮ್ಮ ಲೆಕ್ಕರು ಸರಿ ಅಂತ ಇಟ್ಕೊಂಡು. ಆದರೆ ಇಡೀ ದೇಶದಲ್ಲಿ 2,000 ಹಿಡ್ಕೊಂಡು ಇವತ್ತಿನ ತನಕ, ಅದರಲ್ಲೂ 2014 ನಂತರ ಇಲ್ಲಿ ತನಕ ಎಲ್ಲ ಲೆಕ್ಕ ಹಾಕಿ ನೋಡಿದಾಗ ಹೆಚ್ಚು 55 ಲಕ್ಷ ಜನ ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಅವ್ರ ಬಗ್ಗೆ ಯಾಕೆ ಚಿಂತನೆ ಮಾಡ್ತಾಯಿಲ್ಲ? ಲಾಸಲ್ಲಿದ್ದಂಥ ಈ ರೈತರಿಗೆ ಮಾರ್ಕೆಟ್ ಮಾಡಿಕೊಡೋದು ಸಲುವಾಗಿ ಯಾಕೆ ಚಿಂತನೆ ಮಾಡ್ತಾಯಿಲ್ಲ? ಇಬ್ಬರು ಮಾಡಬೇಕಾಗಿದ್ದು. ಒಬ್ಬರಿಗೊಬ್ಬರು ವಿರೋಧ ಮಾಡೋದು, ಒಬ್ಬರು ಟೀಕಾ ಮಾಡೋದು, ನಾವು ರೈತ ಪರ ಅಂತ ಹೇಳ್ಕೊಡೋದು. ಮತ್ತು ಇವು ಎರಡೂ ಕುಡುಗಳು ಏನಪ್ಪ ಅಂದ್ರೆ ನಿಜವಾಗಿಯೂ ರೈತ ಪರವಾಗಿ ಹೋರಾಟ ಮಾಡುತ್ತಿರುವಂಥ ರೈತ ಸಂಘ ಆಗಿರ್ಬೋದು, ಇನ್ನೊಂದಾಗಿರ್ಬೋದು, ಅದೇ ರೀತಿಯಾಗಿ ಒಂದು ದಲಿತರ ಸರ ಹೋರಾಟ ಮಾಡುವಂಥ ದಲಿತ ಸಂಘಟನೆಗಳಾಗಿರ್ಬೋದು, ಅವರೇನೋ ಮಾಡ್ತಾ ಇರ್ತಾರೆ. ಅದರಲ್ಲೇ ಇವೆಲ್ಲ ಮಾಡೋದ್ರಿಂದ ಅವರ ಹೋರಾಟಕ್ಕೆ ತಲೆ ತರ್ಬೋದು ವಿನಃ ನಿಜವಾಗಿಯೂ ಇವ್ರು ಮಾಡೋ ಕೆಲಸ ತಮ್ಮ ಅಧಿಕಾರ ಇದ್ದಾಗ ಮಾಡಿ ತೋರಿಸ್ಬೇಕಾದ್ರೆ ಬೇರೆ ಮಾತಾಡೋದಲ್ಲ. ಅಧಿಕಾರ ಇದ್ದಾಗ ಅಧಿಕಾರ ಇದ್ದಾಗ ಅನ್ನೋದು ಬೇಕಾಗಿಲ್ಲ ಅಂತ. ನಾವು ಯಾಕೆ ಮತ್ತೊಂದು ರೆಫರ್ ಮಾಡ್ತಾ ಇದ್ದೀನಿ ಅಂದರೆ ಇವು ಕಾಂಗ್ರೆಸ್ ಮತ್ತು BJPಗಳು ಎರಡು ಮುಖಗಳು. ಅಧಿಕಾರದಾಗ ನೋಡಿ ಸಿದ್ದರಾಮಯ್ಯ ಇವತ್ತು ತನ್ನ ರಾಜ್ಯದಲ್ಲೇ 3 ಕಾನೂನುಗಳು ರದ್ದು ಮಾಡೋಕ್ಕೆ ಸಾಧ್ಯ ಆಯಿತು. ಇವತ್ತಿಗೂ ಸಹಿತ ಮಾಡೋಕ್ಕೆ ಬರ್ತದೆ, ಮಾಡ್ತಾಯಿಲ್ಲ. ಅದೇ ಕಾಲಕ್ಕೆ ಈ ಒಂದು ಬೆಂಬಲ ಬೆಲೆ ಕಾನೂನು ಮಾಡ್ಲಿಕ್ಕೆ ಮಾಡ್ರಿ. ನೀವು ಕರ್ನಾಟಕದಲ್ಲೇ ಸೆಂಟ್ರದಲ್ಲಿ ಬಡವರು ಮಾಡ್ಲಿಕ್ಕೆ ಬರ್ತದೆ, ಯಾಕಂದ್ರೆ ಕನ್ಕರೆಂಟ್ ಲಿಸ್ಟಲ್ಲಿ ಅದು ಮಾಡಿರಿ, ಕಳಿಸ್ರಿ ಸೆಂಟ್ರಿಗೆ. ಅವ್ರು ಒಪ್ಪಿದ್ರೆ ಏನೋ ಮಾಡಿದ್ದು ನಿಮ್ಗೆ ಹಿಡ್ಕೊಳ್ಳಿ, ಒಪ್ಲಿಕ್ಕೆ ನಾವು ಮಾಡಿದ್ದು ಅವ್ರು ಮಾಡಲಿ ಅಂತ ಹೇಳಾಗಿರೋ ಬರ್ತದಲ್ಲ, ಅದನ್ನು ಮಾಡ್ತಾಯಿಲ್ಲ. ಅದೇನೋ ಆಗಲಿ, ಒಟ್ಟಲ್ಲಿ ರೈತರ ಸಲುವಾಗಿ ನಿಜವಾಗಿಯೂ ನಮ್ಮ ಸ್ಟೇಟ್ ಗೌರ್ಮೆಂಟ್ ಕೆಲಸ ಮಾಡಬೇಕಾಗಿದೆ, ಇನ್ನೂ ವರ್ಕ್ ಮಾಡಬೇಕಾಗಿದೆ, ಅವ್ರಿಗೆ ಮಾರ್ಕೆಟ್ ಉಳಿಸ್ಬೇಕಾಗಿದೆ. ಆ ದಿಶೆಯಲ್ಲಿ ಹೊಸ ಯೋಚನೆಗಳನ್ನ ಮಾಡಬೇಕಾಗಿದೆ. ಆ ದಿಶೆಯಲ್ಲಿ ನಮ್ಮ BJPಗೆ ಕೇಳಬೇಕಾಗಿತ್ತು ಅವರನ್ನು. ಅದೆಲ್ಲ ಬಿಟ್ಟು ಸುಮ್ಮನೆ 1-2 ಏನೋ ಮೇನ್ ಇಟ್ಟುಕೊಂಡು ಮಾಡಿ ಆ ಚಿತ್ರೀಕರಣ ಕಟ್ಟಕ್ಕೆ ತೆಗೆದಿಲ್ಲ, ತೆಗೀರಿ, 54 ಲಕ್ಷ ಮೆಟ್ರಿಕ್ ಟನ್ ಬೆಳೆದಿತ್ತು ಹಾಗೆ ಅಂತ ಹೇಳಿದಿರಿ. ಅವೆಲ್ಲಗಿಂತಲೂ ಇಂಪಾರ್ಟೆಂಟ್ ಏನಪ್ಪ ಅಂತಂದ್ರೆ ಅವ್ರಿಗೆ ಬುದ್ಧಿ ಹೇಳಿಗಿಂತಲೂ ಸ್ವತಃ ನೀವು ಸಹಿತ ಕೆಲವೊಂದು ಮಾಡಲಿಕ್ಕೆ ಸಾಧ್ಯನಾ? ಅದಾನಿ ಅವರಿಗೆ ನೀವು ನಿಮ್ಮ ಬ್ಯಾಂಕ್ಗಳ ಮೂಲಕ ಗೋಡಾನುಗಳಿಗೆ ಸಾಲ ಕೊಟ್ರಿ, ಅದನ್ನು ಇಲ್ಲಿಯ ರಾಜ್ಯದ ರೈತರಿಗೆ ಪ್ರತಿ ಹಳ್ಳಿಗೆ ಗೋಡಾನು ಕಟ್ಟೋದಕ್ಕೆ ನೀವು ಸೆಂಟ್ರಲ್ ಗೌರ್ಮೆಂಟ್ ಯಾಕೆ ಹೆಲ್ಪ್ ಮಾಡಬಾರ್ದು? ಗೋಡಾನು ಕಟ್ಟೋದಕ್ಕೆ ಮಾರ್ಕೆಟ್ ಅವ್ರು ಮಾಡ್ಕೋತಾರಲ್ಲ, ಇಲ್ಲಿಲ್ರಿ. ಅವ್ರ ಕಡೆಗೆ APMC ಆದರೂ ನಡೆಸುವಂಥ ವ್ಯವಸ್ಥೆ ಮಾಡಲಿಕ್ಕೆ ಸಾಧ್ಯನಾ? ಅದೂ ಇಲ್ಲ ಅನ್ನೋಂಥ ಮಾತನ್ನು ನಾವು ನೆನಪಿಸ್ಕೊಳ್ತಾ, ಒಂದೇ ನಾಳೆ ದಿನ ಮಕ್ಕಳು ಕಾಂಗ್ರೆಸ್ ಮತ್ತು BJP ಆದರೂ ಹೋರಾಟ ಮಾಡ್ತಾಯಿದ್ದಾರೆ. ರೈತರಿಗೆ ಒಂದಿಷ್ಟು ಮನೇಲಿ ಕೊಡುವಂಥದ್ದು ಕೆಲಸ ಮಾಡ್ತಾಯಿದ್ದಾರೆ. ಅದಕ್ಕಾಗಿ ನಾವು ಅವ್ರಿಗೆ
ಒಂದು ಮಾತನ್ನು ಹೇಳ್ಬೋದು, ಐಡಿಯಲ್ಲಪ್ಪ ಹೋರಾಟ ಮಾಡ್ತಾ ಇದ್ದಾರೆ ಅಂತ. ಬಟ್ ಅಧಿಕಾರಕ್ಕೆ ಬಂದಾಗ ಅನ್ನೋ ಪ್ರಶ್ನೆಗೆ ಉತ್ತರ ಕೊಡಬೇಕು ಅವ್ರು ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ನಿಲ್ಲಿಸಬೇಡ್ರಿ. N16 ನ್ಯೂಸ್ ಅರ್ಧ ಹೇಳಿಸಿದ್ದಾರೆ ಸತ್ಯದ ಕೈಗಳಲ್ಲಿ ವಂದನೆಗಳು.